ಗುರುತಿದ ಮಾಹಿತಿ ಇದೆ. ಇವತ್ತು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಬಗ್ಗೆ ಸಚಿವ ಸಂಪುಟ ವಿಶೇಷವಾಗಿ ಕಳಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಯವರು. ಈಗ ಸಂಪುಟ ಸಭೆಗೆ ಹೋಗ್ತಾ ಇದ್ದೀನಿ. ಒಳಗೆ ನಿರ್ಣಯ ಆಗುತ್ತೆ, ನಿಮಗೆಲ್ಲ ಗೊತ್ತಾಗುತ್ತೆ. ಸರ್, ಇವತ್ತು ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸಬೇಕು ಅನ್ನೋ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಮೀಟಿಂಗ್ ಸಹ ಇದೆ. ಅದು ಅದರ ಬಗ್ಗೆ ನಾನೀಗೇನು ಜಾಸ್ತಿ ಮಾತನಾಡೋಕ್ಕೆ ಹೋಗೋದಿಲ್ಲ. ಸರ್, ಈ ಜಾತಿ ಸಮಸ್ಯೆ ನಡೆಯುತ್ತಂತ ಅದಕ್ಕೆ ವಿರೋಧ ಅವ್ರಿಗೆ ಇದೇ ವಿರೋಧ ಪಡಿಸೋದಲ್ಲ. ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಾರೆ, ಅದ್ರ ಬಗ್ಗೆ ವಿರೋಧ ಮಾಡೋದಲ್ಲ ಅವರು. ಬರೀ ಇಂಥವೇ ಜಾತಿಗಳು ಬಂದರೆ ಮಾತ್ರ ವಿರೋಧಗಳು ಮಾಡೋದು. ಇವ್ರು ಮಾಡಿದ್ರೆ ನಡೀತೈತೆ, ಇವ್ರು ಹೇಳಿದ್ರೆ ನಡೀತೈತೆ. ಈಗ ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಿದ್ದಾರೆ, ಇದ್ರ ಬಗ್ಗೆ ವಿರೋಧ ಮಾಡಲ್ಲ ಇವರು. ನಾಚಿಕೆ ಮಾನ ಮರ್ಯಾದೆ ಏನೇನು ಇದೇನ್ರಿ? खून पानी नहीं मिलेगा, ट्रेड बिजनेस नहीं मिलेगा, हम वो करेंगे ये करेंगे. ಏನು ಭಾರಿ ದೊಡ್ಡ ದೊಡ್ಡ ಭಾಷಣ. ಸಿಂಧೂರ್ ಏನು ಆಪರೇಷನ್ ಸಿಂಧೂರ್, ಪಾಕಿಸ್ತಾನಕ್ಕೂ ಖತಮ್ ಕರ್ ದೇಂಗೆ ಓ ಕರ್ ದೇಂಗೆ ಅಂತೇಳಿ ಭಾಷಣಗಳು ಮಾಡಿ ಇವತ್ತು ಅಮಿತ್ ಶಾ ಅವ್ರ ಮಗ ಏನಿದ್ದಾರೆ, ಜೈಶಂಕರಾಗಿದ್ದಾರೆ. ICCI ಅಧ್ಯಕ್ಷರು ಎಷ್ಟು ಪವರ್ಫುಲ್ ಗೊತ್ತಾ ಇವತ್ತು? ಇಡೀ ಪ್ರಪಂಚಕ್ಕೆ ICCIನಲ್ಲಿ ಇರ್ತಕ್ಕಂಥ ದುಡ್ಡು ಎಲ್ಲ ಇದೆಯಾ? ಇವತ್ತು ನೀವ್ಯಾಕೆ ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಾ ಇದ್ದೀರಿ? ಇಂಥವೇನು ಬೇಡ ಇವರಿಗೆ ಮಾತಾಡೋದೀಗ. ಇದ್ರ ವಿರುದ್ಧ ಹೋರಾಟ ಮಾಡಕ್ಕೆ ಹೇಳ್ರಿ ನೋಡೋಣ. ಇವರು ಪಾಕಿಸ್ತಾನ ಮುಸಲ್ಮಾನಿಲ್ಲ ಅಂದರೆ ಇವ್ರ ಬಿಸ್ನೆಸ್ಸೇ ಇಲ್ಲ ಇವರಿಗೆ. BJP ಅವ್ರಿಗೆ ಬೆಳಗ್ಗಿನ ಸಾಯಂಕಾಲ ಮುಸಲ್ಮಾನ ಪಾಕಿಸ್ತಾನ ಅಂದರೆ ವ್ಯವಹಾರನೇ ಇಲ್ಲ. ಈ ವ್ಯವಹಾರ ಇಟ್ಕೊಂಡೆ ಇವ್ರು ಬೆಳೆ ಬೆಳೆಸ್ಕೊಳ್ಳೋದು, ಬೇರೆ ಯಾವ ವಿಷಯದಲ್ಲಿ ಚರ್ಚೆಗೆ ಬರೋದಿಲ್ಲ. ಇವ್ರು ಬರೀ ಇದ್ರ ಮೇಲೆ ನಡೀತಕ್ಕಂಥ ಜೀವನ, ಇದರಿಂದನೇ ಇವ್ರ ಜೀವನ, ಇದರಿಂದನೇ ಇವ್ರು ಅಧಿಕಾರಕ್ಕೆ ಬರ್ತಕ್ಕಂಥ ಸಾಧ್ಯತೆ ಬಿಟ್ಟರೆ ಇನ್ನೇನು ಯಾವ ಡೆವಲಪ್ಮೆಂಟ್ ಮೇಲೆ ಬರೋದಿಲ್ಲ. ಏನಂದ್ರೆ ಎಲ್ಲಿ ಇರ್ಬೋದು ಅಲ್ಲ, ಕ್ವೈಟ್ ಪಾಸಿಬಲ್ ಹೋಗಿರ್ಬೋದು ಅಲ್ಲ, ಕ್ವೈಟ್ ಪಾಸಿಬಲ್ ಅಲ್ಲ ರೀ. ಅಲ್ಲ, ಡೆಫಿನೆಟ್ಲಿ ನೀವು ಹೇಳಿದ್ದು ನಿಜ ಇರ್ಬೋದು, ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಸಮ್ಟೈಮ್ಸ್ ಆಗಿರ್ತದೆ. ಎಷ್ಟು ದೊಡ್ಡ ಭಾಳ ಏನು ಆಗಿರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆಗಳು. ಯಾಕಂದ್ರೆ ಏನಾಗ್ತದೆ, ಅದು ಎವ್ರಿ ಡೇ ಎವ್ರಿ ವೀಕ್ ಯಾರೋ ತಿರುವುದಾಗ ಅದು ಅಪ್ಡೇಟ್ ಆಗಿರ್ಲಿಕ್ಕಿಲ್ಲ. ನೀವು ಹೇಳಿರ್ತಕ್ಕಂಥ ಪಾಯಿಂಟ್ ಕರೆಕ್ಟ್ ಇದೆ. ನಾನು ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಹೇಳ್ತೀನಿ, ಇದ್ರ ಬಗ್ಗೆ ಮಾತಾಡ್ತೀನಿ. ಸರ್, BPL ಕಾರ್ಡ್ಗಳು ರದ್ದು ಆಗ್ತಿದೆ. 1,20,000 ಆದಾಯ ಮಿತಿರುವಂಥದ್ದು ಸಾಕಷ್ಟು BPL ಕಾರ್ಡ್ಗಳನ್ನ ರದ್ದು ಮಾಡಿದೆ. ಹಿಂದೆ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಆಗ್ತಾ ಇದೆ. ಒಂದಿಷ್ಟು ಗ್ಯಾರಂಟಿ ಯೋಜನೆ ಹಣವನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ಪ್ಲಾನ್ ಆಗ್ತಿದೆ ಅಲ್ಲ. ಯಾರು BPL ಅರ್ಹರಿದ್ದಾರೆ ಅವ್ರಿಗೆ ಕೊಡಬೇಕಂತಕ್ಕಂಥದ್ದು ಎಲ್ಲ ಸರ್ಕಾರಗಳು ಪ್ರಯತ್ನಗಳಿದ್ದಾವೆ. ಸೊ ಕನ್ಸಿಸ್ಟೆಂಟ್ ಆಗಿ ಎವ್ರಿ ಗೌರ್ಮೆಂಟ್ ಹ್ಯಾಸ್ ಪುಟ್ ಇಟ್ಸ್ ಎಫರ್ಟ್. ಸೊ ನಾವು ಅದೇ ರೀತಿಯಾಗಿ ಎಫರ್ಟ್ ಆಗ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ನಿಯಮಗಳು ಇಲ್ಲ, ಕೇಂದ್ರ ಸರ್ಕಾರದ ಆವ್ರೇಜ್ BPL ಕಾರ್ಡ್ ಇರ್ತಕ್ಕಂಥದ್ದು ನಮ್ಮದು 60-65% ಇದೆ ಕೇಂದ್ರ ಸರ್ಕಾರದ. ಐ ಕುಡ್ ಬಿ ಲಿಟಲ್ ರಾಂಗ್ ಹೇರ್ ಆ್ಯಂಡ್ ದೇರ್. ಬಟ್ ನಮ್ಮ ಸ್ಟೇಟ್ಗಳು ಬಂದಾಗ ನಮ್ಮದು 80-85%ವರೆಗೆ, ಕೆಲವು ಜಾಗದಲ್ಲಿ 90%ವರೆಗೆ BPL ಕಾರ್ಡ್ಗಳಿದ್ದಾವೆ. ಅದನ್ನು ಡೆಫಿನೆಟ್ಲಿ ಚೆಕ್ ಮಾಡಬೇಕಾಗತ್ತೆ. ಮಾಡ್ತಾರೆ, ಇಲಾಖೆ ಇದೆ, ಸರ್ಕಾರ ಇದೆ, ಚೆಕ್ ಮಾಡ್ತಾರೆ. ಅತ್ಯಂತ ಬಡ ರಾಜ್ಯ ಕರ್ನಾಟಕ, ಅತಿ ಹೆಚ್ಚು BPL ಕಾರ್ಡ್ ಇರೋದು. ನೀವೇನು ನೋಡ್ರಿ, ನಮ್ಮದು ರಾಜ್ಯ ಆದಾಯದಲ್ಲಿ ನಂಬರ್ 1 ಅಂತ ಹೇಳ್ತೀರಾ. ನಾವು ಹೇಳಿದ್ರೆ 90% ಬಡವರು ಇದ್ದಾರೆ. ನಾವು BPL ಕಾರ್ಡ್ ಕೊಡೋದ್ರಿಂದ ಇವತ್ತು ಆದಾಯ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತಕ್ಕಂಥದ್ದು ಆದಾಯ ನಾನು ಕೊಟ್ಟಿದ್ದಲ್ಲ, ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥ ತಾನೇ. ಇವತ್ತು ನಾವು 60%, 70%, 80% ನಾವು BPL ಕಾರ್ಡ್ಸ್ ಇದ್ದರೂ ಕೂಡ ಇವತ್ತು ಕೆಲವರು ಕಾರ್ಡ್ ಮ್ಯಾನಿಪುಲೇಷನ್ ಆಗಿ ಯೂಸ್ ಮಾಡ್ತಿರ್ತಕ್ಕಂಥದ್ದಿದೆ. ನೀವು ಹೇಳ್ದಂಗೆ ಹೈಪೋಥೆಟಿಕಲಿ ಈವನ್ ದೋ ವಿ ಆರ್ ಗಿವನ್ BPL ಕಾರ್ಡ್ಸ್, ಬಟ್ ಸ್ಟಿಲ್ ಪೀಪಲ್ ಆರ್ ಹ್ಯಾವಿಂಗ್ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಇದೆ. ಅದು ಯು ಹ್ಯಾವ್ ಟು ಎಕ್ಸೆಪ್ಟ್ ಇಟ್. ಅದಕ್ಕೆ ಹೇಳೋ ಪ್ರಶ್ನೆ ಇಲ್ಲ. ಅದಕ್ಕೆ ಇಲ್ಲ, ಗ್ಯಾರಂಟಿ ಒರೆಯಲ್ಲ ರೀ. ಈಗ ನೀವು ಹೆಂಗೆ ಬೇಕೆಂದ್ರೆ ಪ್ರತಿಪಾದನೆ ಮಾಡ್ಬೋದು, ಬಟ್ ಅಲ್ಟಿಮೇಟ್ಲಿ BPL ಕಾರ್ಡ್ನಾಗೆ ಇರೋರಿಗೆ ಕೊಡಬೇಕಂತಕ್ಕಂಥದ್ದು ಒಂದು ವಾದ ಇದೆ. ಆಮೇಲೆ ಸೋಮಣ್ಣ ಅವರು ಮಾತನಾಡಿರ್ತಕ್ಕಂಥ ಮಾತಿಗೆ ನಾನು ರಿಪ್ಲೈ ಕೊಡಬೇಕು. ಸೋಮಣ್ಣ ಅವ್ರ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ. ಈಸ್ ಒನ್ ಆಫ್ ದ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ ಐ ಹ್ಯಾವ್ ಕಮ್ ಅಕ್ರಾಸ್. ನಾನು ಅವರು ಭಾಳ ಸಲ ಭೇಟಿ ಆಗಿದ್ದೀವಿ, ಯಾವುದು ಈ ಲ್ಯಾಂಡ್ ಅಕ್ವೈಷನ್ಸ್ ಸಮಯದಲ್ಲಿ. ಅವ್ರು ಕೇಳ್ತಕ್ಕಂಥ ಪಾಯಿಂಟ್ ಸರಿ ಇದೆ. ನನ್ನ ಪಾಯಿಂಟ್ ಕೂಡ ಏನು ಸರಿ ಇದೆ ಅಂದರೆ, ಮಮ್ಮಿಗಟ್ಟಿ ಅಂತಕ್ಕಂಥ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರುತ್ತೆ. ಮಮ್ಮಿಗಟ್ಟಿ ಇರ್ತಕ್ಕಂಥ ವಿಲೇಜ್ ಏನಿದೆ, ಆ ಕಂಪ್ಲೀಟ್ KDB ಅಕಾಮಿಡೇಷನ್ಗೆ ಎಲ್ಲ ಇಂಡಸ್ಟ್ರಿಗೆ ಅವರೇ ಲ್ಯಾಂಡ್ ಕೊಟ್ಟಿರ್ತಕ್ಕಂಥದ್ದು. ಮೊದಲು ಮಾಡಿರ್ತಕ್ಕಂಥ ರೈಲ್ವೆ ಲೈನ್ ಏನಿತ್ತು, ಆ ಲೈನ್ ಏನಿದೆಯಲ್ಲ, ಅಲೈನ್ಮೆಂಟ್ ಏನಿದೆಯಲ್ಲ, ಅವರು ಚೇಂಜ್ ಮಾಡಿದ್ರು. ಮೊದಲನೇ ರೈಲ್ವೆ ಅಲೈನ್ಮೆಂಟಿಗೆ ರೈತರು ಒಪ್ಕೊಂಡಿದ್ರು. ಈಗ ಅಲೈನ್ಮೆಂಟ್ ಚೇಂಜ್ ಆಗಿದೆ. ಈ ಅಲೈನ್ಮೆಂಟ್ ಚೇಂಜಿಗೆ ರೈತರು ಒಪ್ತಾ ಇಲ್ಲ. 45 ಎಕರೆ ಅಕ್ವಿಷನ್ ಆಗಬೇಕು, ರೈತರು ಅದಕ್ಕೆ ಒಪ್ತಾ ಇಲ್ಲ. ಹಂಗಾಗಿ ಬೇರೆ ಅಲೈನ್ಮೆಂಟಿಗೆ ಮೋಸ್ಟ್ಲಿ ಅವ್ರು ಒಪ್ಪಿಬಿಟ್ರೆ, ಯಾರು ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಒಂದು 5 ಮಿನಿಟ್ಸ್ ಏನೋ ಸ್ಪೀಡ್ ಕಮ್ಮಿ ಆಗುತ್ತೆ, 5 ಮಿನಿಟ್ಸಿಗೆ ಸ್ಪೀಡ್ ಕಮ್ಮಿ ಆಗುತ್ತಂತ ಅವ್ರ ವಾದ ಇದೆ. ನಾನು ರೈಲ್ವೆ ಇಲಾಖೆಯವ್ರ ಜೊತೆ 10 ಸರಿ ನಾನು ಕೂಡ ಭೇಟಿ ಮಾಡಿ ಮೀಟಿಂಗ್ ಮಾಡಿದ್ದೀನಿ. ಅಲೈನ್ಮೆಂಟ್ನ ರೈತರ ಪರವಾಗಿ ಮಾಡಿದ್ರೆ ಡೆಫಿನೆಟ್ಲಿ ನಾಳೆ ಅವ್ರು ಲ್ಯಾಂಡ್ ಕೊಡಲಿಕ್ಕೆ ರೆಡಿ ಇದ್ದಾರೆ.
ಅದನ್ನು ನಿಮ್ಮ ಮುಖಾಂತರ ಸೋಮಣ್ಣ ಸಾಹೇಬ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ರೈತರು ಹೇಳಿರ್ತಕ್ಕಂಥ ಅಲೈನ್ಮೆಂಟ್ನ ಪುನಃ ಮತ್ತೊಮ್ಮೆ ರೀಚೆಕ್ ಮಾಡಿಬಿಟ್ಟು ಅದ್ರ ಪ್ರಕಾರ ಮಾಡಿದ್ರೆ ರೈತರಿಗೆ ಕೂಡ ಅನುಕೂಲ ಆಗುತ್ತೆ, ರೈಲ್ವೆ ಡಿಪಾರ್ಟ್ಮೆಂಟ್ ಕೂಡ ಅನುಕೂಲ ಆಗುತ್ತೆ. ಜಾತಿಗಣತಿಯಲ್ಲಿ ಧರ್ಮದ ಹೇಳಿದ ಅವ್ರಿಗೆ ನಾಸ್ತಿಕ ಅನ್ನೋ ಪದಕ್ಕೆ ಏನಾಯಿತು ನಾಸ್ತಿಕ ಅನ್ನೋದು ಒಂದು ಅಲ್ಲ ಮಾಡಿದ್ದಾರೆ. ಅಲ್ಲ ಸಿ ಟುಡೇ ಇಸ್ ವೆರಿ ಬ್ಯೂಟಿಫುಲ್ ಇದೆ. ಬೇರೆ ಕಂಟ್ರಿಲಿ ಹೋದ್ರೆ ಕೆಲವು ಏತಿಸ್ಟ್ಗಳು ಜಾಸ್ತಿ ಇದ್ದಾರೆ. ಆ್ಯಸ್ ಇಂಡಿವಿಜುವಲ್ ಅದು. ನಾನು ಕೆಲವು ಸಂದರ್ಭದಲ್ಲಿ 20 ವರ್ಷ ದೇವ್ರನ್ನ ನಂಬ್ತೀನಿ, ಕೆಲವು ಟೈಮ್ ಏತಿಸ್ಟ್ ಆಗ್ಬಿಡ್ತೀನಿ. ಏತಿಸ್ಟ್ ಆದರೂ ಕೂಡ ದೇವ್ರನ್ನ ನಂಬ್ತಾರೆ. ಇಂಡಿವಿಜುವಲ್ ಅದು. ಸೊ ಇಫ್ ಸಂಬಡಿ ಹ್ಯಾಸ್ ಗಾಟ್ ದರ್ ಒಪಿನಿಯನ್ ವಿ ಹ್ಯಾವ್ ಟು ರೆಸ್ಪೆಕ್ಟ್. ಅದಕ್ಕೆ ರಾಂಗ್ ಏನಿದೆ? ಒಂದು ಎಡಪಂಥೀಯರ ಒಂದು ಡಾಟಾ ಕಲೆಕ್ಟ್ ಮಾಡಿದ್ದಾಗಿದೆ. ಎಡಪಂಥಿಯೋ ಬಲಪಂಥಿ ಎಲ್ಲ ಪಂಥಿ ಇದೇ ದೇಶದಲ್ಲಿ ಇದೇವ್ರಿ. ಏನು ಅನುಕೂಲಕ್ಕೆ ಬೇಕಂಗೆ ಮಾತನಾಡ್ತಾರೆ ಅಷ್ಟೇ. ಇಲ್ಲ ಎಲ್ಲ ಇರೋದು ಎಲ್ಲದಕ್ಕೂ ಒಂದು ಬರೋದು ಬಿ ಜೆ ಪಿಯವರು ಒಂದೇನೋ ರಾಜಕೀಯ ಬಣ್ಣ ಕೊಡೋಕೆ ಬಿಟ್ಟರೆ ಬೇರೆ ಏನಿಲ್ಲ ಅದಲ್ಲ. ಸೊ ಧರ್ಮ ಅಂತಕ್ಕಂಥದ್ದು ವೈಯಕ್ತಿಕ ಇದೆ. ಐ ಆಲ್ಸೋ ಬಿಲೀವ್ ಇನ್ ಗಾಡ್, ಯು ಆಲ್ಸೋ ಬಿಲೀವ್ ಇನ್ ಗಾಡ್. ಸಮ್ ಪೀಪಲ್ ಡೋಂಟ್ ಬಿಲೀವ್ ಇನ್ ಗಾಡ್, ಇಟ್ಸ್ ದೇರ್ ಚಾಯ್ಸ್.